ಎಸ್.ಎಂ. ಕೃಷ್ಣ ಸೋಮನಹಳ್ಳಿಯಲ್ಲಿ 1932ರಲ್ಲಿ ರಾಯಲ್ ಆಗಿ ಹುಟ್ಟಿದ್ರು. ರಾಯಲ್ ಆಗಿ ಆಟ ಪಾಠ ಕಲಿತರು. ರಾಯಲ್ ಆಗಿ ದೇಶ ವಿದೇಶದಲ್ಲಿ ಓದ್ಕೊಂಬಂದರು. ರಾಯಲ್ ಆಗಿ ಎಲೆಕ್ಷನ್ಗೆ ಎಂಟ್ರಿ ಕೊಟ್ಟರು. ರಾಯಲ್ ಆಗಿ ಮುಖ್ಯಮಂತ್ರಿ ಆದರು. ರಾಯಲ್ ಆಗಿ ರಾಜ್ಯಪಾಲರಾದರು. ರಾಯಲ್ ಆಗಿ ನಿವೃತ್ತಿ ತಗೊಂಡ್ರು. ಇದೀಗ ರಾಯಲ್ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾರೆ. ಈ ಥರ ಯಾರ ಮನಸ್ಸಲ್ಲೂ ನಂಜು ಇಲ್ಲದೆ, ಯಾರ ಮನಸ್ಸಿಗೂ ನಂಜು ಮಾಡದೆ, ಕೇಡು ಮಾಡದೆ ಒಬ್ಬ ವ್ಯಕ್ತಿ ರಾಜನ ರೀತಿ, ಮಹಾರಾಜನ ರೀತಿ ಹುಟ್ಟಿ ಬೆಳೆದು ಬದುಕಿ ಬಡವರ ಪಾಲಿಗೆ ಅನೇಕ ವಿಚಾರಗಳಲ್ಲಿ ಆಶ್ರಯದಾತನಾಗಿ ಇವತ್ತು IT-BTಯ ಹುಡುಗರು ಹೆಣ್ಣುಮಕ್ಕಳು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸಂಬಳ ಎಣಿಸ್ತಾ ಇದ್ದಾರೆ. ತಾವು ಕಷ್ಟಪಟ್ಟು ತಮ್ಮನ್ನು ಸಾಕಿ ಸಲಹಿದಂಥ ತಂದೆ ತಾಯಿಗಳನ್ನು ಒಂದು ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಸಬಲರನ್ನಾಗಿ ಮಾಡಿದ್ದಾರೆ ಅಂತ ಯಾವುದಾದ್ರೂ IT-BTಯ ಮಕ್ಕಳು ಅಂದ್ಕೊಂಡಿದ್ರೆ, ನಾನು ಶ್ರೀಮಂತನಾಗಿದ್ದೀನಿ, ಕಾರ್ ತಗೊಂಡಿದ್ದೀನಿ, ಬೈಕ್ ತಗೊಂಡಿದ್ದೀನಿ, ಮನೆ ತಗೊಂಡಿದ್ದೀನಿ, ಐಷಾರಾಮಿ ವಸ್ತುಗಳು ತನ್ನ ಬಳಿ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಒಂದು ಅತ್ಯದ್ಭುತವಾದಂಥ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣ ಎಸ್.ಎಂ. ಕೃಷ್ಣ ಅವರು ಕೂಡ. ಏರ್ಪೋರ್ಟ್, ಮೆಟ್ರೋ, ಮೇಲ್ಸೇತುವೆ, ರಸ್ತೆಗಳು, ವಿಕಾಸ್ ಸೌಧ, ಉದ್ಯೋಗ ಸೌಧ, ಆಮೇಲೆ ಕಾಮರ್ಸ್, ಆದರೆ ಇಮೇಲ್, ಇಂಟರ್ನೆಟ್ ಉಪಯೋಗ, BDA, ಬೆಂಗಳೂರು ಅಭಿವೃದ್ಧಿ, ಒಂದ ಎರಡ. ಯಾವೊಬ್ಬ ರಾಜಕಾರಣಿಯ ವಿರುದ್ಧ ಕೂಡ ಕೆಟ್ಟದಾಗಿ ಮಾತಾಡಿದವರಲ್ಲ. ಯಾವೊಬ್ಬ ರಾಜಕಾರಣಿ ಕೂಡ ಎಸ್.ಎಂ. ಕೃಷ್ಣ ಅವರ ವಿರುದ್ಧ ಕೆಟ್ಟದಾಗಿ ಮಾತಾಡಿದವರಲ್ಲ. ಅವರು ಕಾಂಗ್ರೆಸ್ಸೋ BJPಯ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯೋ ಇಂಪಾರ್ಟೆಂಟ್ ಆಗಲೇ ಇಲ್ಲ. ಮಂಡ್ಯದಲ್ಲಿ ರಗಡ್ ಮಂಡ್ಯದಲ್ಲಿ ಕ್ಲೀನ್ ಸೂಟು ಬೂಟು ಹಾಕಿ ರಾಜಕಾರಣ ಮಾಡೋದು ಅಷ್ಟು ಸುಲಭ ಕೂಡ ಅಲ್ಲ. ಅತ್ಯದ್ಭುತ ಇಂಗ್ಲೀಷ್ ಇತ್ತು, ಅತ್ಯದ್ಭುತ ಕನ್ನಡ ಇತ್ತು, ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವೂ ಇತ್ತು ಎಸ್.ಎಂ. ಕೃಷ್ಣ ಅವರ ಬಳಿ. ಮಹಾರಾಜನ ಥರ ಹುಟ್ಟಿದ್ರು, ಮಹಾರಾಜನ ಥರ ಹೊರಟು ಹೋದರು. ಅವರಿಗೆ ಇಡೀ ಕರ್ನಾಟಕದ ಪರವಾಗಿ ಒಂದು ನಮನ ಈ ರಿಪೋರ್ಟ್ ಮೂಲಕ. ಕೃಷ್ಣ ಪರ್ವ ಅಂತ್ಯ, ಕಣ್ಣೀರ ವಿದಾಯ. ಪಂಚಭೂತಗಳಲ್ಲಿ ಎಸ್.ಎಂ. ಕೃಷ್ಣ ಲೀನ. ಆಧುನಿಕ ಬೆಂಗಳೂರಿನ ನಿರ್ಮಾತೃ, ದೇಶ ಕಂಡ ಅತ್ಯಂತ ವರ್ಣರಂಜಿತ ರಾಜಕಾರಣಿ, ಅಜಾತ ಶತ್ರು, ಕರ್ನಾಟಕದ ಅಗ್ರಗಣ್ಯ ನಾಯಕ ಎಸ್.ಎಂ. ಕೃಷ್ಣ ಈಗ ನೆನಪು ಮಾತ್ರ. ನಮ್ಮನ್ನೆಲ್ಲ ಅಗಲಿ ಪಂಚಭೂತಗಳಲ್ಲಿ ಕೃಷ್ಣ ಲೀನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ನಿನ್ನೆ ಇಹಲೋಕವನ್ನ ತ್ಯಜಿಸಿದ್ರು. ಇಂದು ಬೆಳಗ್ಗೆ ಬೆಂಗಳೂರಿನ ನಿವಾಸದಿಂದ ರಸ್ತೆ ಮಾರ್ಗವಾಗಿ ಸೋಮನಹಳ್ಳಿಗೆ ಕೃಷ್ಣ ಪಾರ್ಥಿವ ಶರೀರ ತರಲಾಯಿತು. ಈ ವೇಳೆ ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಜನ ನೆಚ್ಚಿನ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಕೃಷ್ಣ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಬಳಿಕ ಗಣ್ಯರು ಅಂತಿಮ ದರ್ಶನ ಪಡೆದರು. ಈ ವೇಳೆ ತಮ್ಮ ರಾಜಕೀಯ ಗುರುವನ್ನ ನೆನೆದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಗಳಗಳನೆ ಕಣ್ಣೀರು ಹಾಕಿದ್ರು.
ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ವೇದ ಪುರಾಣಗಳ ಮೂಲಕ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು. ಜೊತೆಗೆ ಸಕಲ ಸರ್ಕಾರಿ ಗೌರವಗಳ ಮೂಲಕ ಹಿರಿಯ ಮುತ್ಸದ್ದಿಯ ಅಂತ್ಯಕ್ರಿಯೆ ನಡೆಸಲಾಯಿತು. ವಿಶೇಷ ಅಂದ್ರೆ ಎಸ್ಎಂ ಕೃಷ್ಣ ಸಿಎಂ ಆಗಿದ್ದ ಅವಧಿಯಲ್ಲಿ ರೈತರಿಗೆ ಗಂಧದ ಮರಗಳನ್ನ ಬೆಳೆಯಲು ಅನುಮತಿ ನೀಡಿದ್ರು. ಇದರ ನೆನಪಾರ್ಥ ಬರೋಬ್ಬರಿ 1 ಟನ್ ಗಂಧದ ಕಟ್ಟಿಗೆ ಬಳಸಿ ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಎಸ್ಎಂ ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಸಿದ್ಧಾರ್ಥ್ ಅಗ್ನಿ ಸ್ಪರ್ಶ ಮಾಡಿದ್ರು. ಈ ಮೂಲಕ ಕರ್ನಾಟಕದ ಕಣ್ಮಣಿ ಪಂಚಭೂತಗಳಲ್ಲಿ ಲೀನರಾದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು CP ಯೋಗೇಶ್ವರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಸಾಧಾರಣವಾಗಿ ರಾಜಕಾರಣಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ರಾಜಕಾರಣಕ್ಕಾಗಿ ಯಾರು ಎಂಟ್ರಿ ಕೊಡ್ತಾರೆ, ಎಂಟ್ರಿ ಕೊಡುವಾಗ ಅವರ ಆಸ್ತಿ ಎಷ್ಟಿತ್ತು, ಅವರು ರಾಜಕಾರಣದಲ್ಲಿ ಮೇಲಕ್ಕೇರಿದ ನಂತರ ಅವರ ಆಸ್ತಿ ಎಷ್ಟಿದೆ ಗೊತ್ತಿದೆ. ನಾವೇ ಅನೇಕ ಸ್ಟೋರಿ ಮಾಡಿದ್ವಿ. CP ಯೋಗೇಶ್ವರ್ ಒಂದು ಮಾತನ್ನು ಹೇಳಿದರು. ಎಸ್ಎಂ ಕೃಷ್ಣ ಹುಟ್ಟುವಾಗಲೇ ಶ್ರೀಮಂತ, ದೊಡ್ಡ ಶ್ರೀಮಂತ ಮನೆತನದವರು. ಆದರೆ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲಾಗಿ, ವಿದೇಶಾಂಗ ಸಚಿವರಾಗಿ ಇಷ್ಟೆಲ್ಲ ಆಗಿ ಕೊನೆಗಳಿಗೆಯಲ್ಲಿ ಅವರು ಒಂದು ರೀತಿಯಲ್ಲಿ ಹಣಕಾಸಿನ ತೊಂದರೆಗೆ ಈಡಾಗಿದ್ದರು ಅನ್ನೋಂಥ ಮಾತು. ಅಂದರೆ ಎಸ್ಎಂ ಕೃಷ್ಣ ಅವರ ಜೀವನ ಪಥ, ರಾಜಕೀಯ ಪಥ ಅರ್ಥ ಆಗುತ್ತೆ ನಿಮ್ಗೆ, ಅರ್ಥ ಆಗೋವರಿಗೆ. ಆಮೇಲೆ ಇಡೀ ಸಮಾಜದ ಬಗ್ಗೆ ಅವರಿಗಿದ್ದಂಥ ಪ್ರೀತಿ ಇದೆಯಲ್ಲ ನೋಡಿ. ಈಗ ಸಿದ್ದರಾಮಯ್ಯ, ಇದು ಟೀಕೆ ಟಿಪ್ಪಣಿ ಅಲ್ಲ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಬ್ಬರೇ ಸಚಿವೆ ಇರೋದು, ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್. 25 ವರ್ಷಗಳ ಹಿಂದೆ 4 ಸಚಿವೆಯರು ಹೆಣ್ಮಕ್ಕಳು, ಮೋಟಮ್ಮ, ರಾಣಿ ಸತೀಶ್, ಮನೋರಮಾ ಮಧ್ವರಾಜ್, ಆಮೇಲೆ ನಫೀಸಾ ಫಜಲ್, ಇನ್ನೊಬ್ಬರಿದ್ದರು, ಆಮೇಲೆ ಸುಮಾ ವಸಂತ್. ಎಷ್ಟು ಜನರಿಗೆ ಅವಕಾಶ. ಹಾಗಾಗಿ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದರೂ ಕೂಡ ಈಗ ನಾವು ನೋಡ್ತೀವಲ್ಲ, ಯಾವುದಾದ್ರೂ ಒಂದು ಸಮುದಾಯ ಅಂತಂದರೆ ಆ ಸಮುದಾಯ ಬಿಟ್ಟರೆ ಬೇರೆಯವ್ರ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಬಟ್ ಹಾಗಲ್ಲ, ಸಮಾಜಮುಖಿಯಾಗಿ ಆಲೋಚನೆ ಮಾಡಿದಂಥ ಒಬ್ಬ ಮಹಾನ್ ನಾಯಕ ಎಸ್ಎಂ ಕೃಷ್ಣ. ಓಕೆ, ಮುಂದಿನ ಸ್ಟೋರಿಗೆ ಹೋಗೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.